ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತು ನಾನು ವೆಜ್ ಕಬಾಬ್ ಜೊತೆ ಬಂದಿದ್ದೇನೆ. ಸೊ ವೆಜ್ ಕಬಾಬ್ ಅಂದರೆ ಏನು ಅಂತ ಥಿಂಕ್ ಮಾಡ್ತಿದ್ದೀರಾ? ಎಸ್, ನಾನು ವೆಜ್ ಕಬಾಬ್ ಮಾಡ್ತಾಯಿದ್ದೀನಿ. ವೆಜ್ ಕಬಾಬ್ ಏನು, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ವೆಜ್ ಕಬಾಬ್ ಯಾವುದರಲ್ಲಿ ಮಾಡೋದು ಅಂತ ಥಿಂಕ್ ಮಾಡ್ತಿದ್ದೀರಲ್ಲ, ಸೊ ಈ ವೆಜ್ ಕಬಾಬ್ ಮಾಡ್ತಿರೋದು ನಾನು ಜಾಕ್ ಫ್ರೂಟಲ್ಲಿ, ಹಲಸಿನಕಾಯಲ್ಲಿ. ಒಂದು ಜಾಕ್ ಫ್ರೂಟ್ ತಗೊಂಡು ನಾನು ಕಟ್ ಮಾಡ್ತಾ ಇದ್ದೇನೆ. ಸೈಡಲ್ಲಿ ಹೆಲ್ಪ್ಗೆ ಅಂತ ನನ್ನ ಅಜ್ಜಿ ಇದ್ದಾರೆ, ರಿಸ್ಕ್ ತಗೊಂಡು ನಾನು ಕಟ್ ಮಾಡ್ತಾ ಇದ್ದೇನೆ. ನನ್ನ ಕೈಯಿಂದ ಆಗಿಲ್ಲ, ಸೊ ಅಜ್ಜಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು. ನಾನು ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ನಿಮ್ಗೆ ಎಷ್ಟು ದೊಡ್ಡದು ಪೀಸ್ ಬೇಕು ಅಷ್ಟು ದೊಡ್ಡ ನೀವು ಪೀಸ್ ಮಾಡ್ಬೋದು. ನಾನಿಲ್ಲಿ ಇಷ್ಟು ದೊಡ್ಡ ಪೀಸ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಅದ್ರದ್ದು ಮೇಲಿದ್ದೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಈ ಥರ ಮಾಡಿ ಇಷ್ಟು ಸಣ್ಣ ಪೀಸ್ ಸಾಕು. ಇವಾಗ ಕಟ್ ಮಾಡಿಟ್ಟೆ ಜಾಕ್ ಫ್ರೂಟ್ನ ನಾನಿವಾಗ ಕ್ಲೀನ್ ಮಾಡ್ತಾ ಇದ್ದೇನೆ, ತೊಳೆಯುತ್ತಿದ್ದೇನೆ. ಇವಾಗ 5 ಮಿನಿಟ್ ಇದನ್ನು ಬೇಯಿಸುವ. ಇಲ್ಲಿ ನಾನು 2 ಲೋಟ ನೀರು ಹಾಕ್ತಾ ಇದ್ದೇನೆ. ಇವಾಗ ಸ್ವಲ್ಪ ಟರ್ಮರಿಕ್ ಮತ್ತು ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ತಿದ್ದೇನೆ. ಹಾಕಿ 5 ಮಿನಿಟ್ ನಾನಿವಾಗ ಬೇಯಿಸ್ತಿದ್ದೇನೆ. 5 ಮಿನಿಟ್ ಆಯಿತು. ಇವಾಗ ಇದನ್ನು ತೆಗೆಯುವ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಕಬಾಬ್ ಪೌಡರ್ ತಗೊಂಡಿದ್ದೇನೆ. 1.5 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಧನಿಯಾ ಹುಡಿ, 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಆ್ಯಂಡ್ 4 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ತಿದ್ದೇನೆ. ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಬೇಕು. ಈ ಥರ ಅದಕ್ಕೆ ನೀವು ಕಲಸಿದನು ಗಂಟು ಇರಬಾರ್ದು. ಕೈಯಲ್ಲಿ ಕಲಿಸಿದರೆ ಬೆಟರ್. ನಾನು ಸ್ಪೂನ್ ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ಇದಕ್ಕೆ ಬೇಯಿಸಿಟ್ಟು ಜಾಕ್ ಫ್ರೂಟ್ನ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಗ್ಗರಣೆ ಸೊಪ್ಪನ್ನ ಚಿಕ್ಕ ಕಟ್ ಮಾಡಿ ನಾನು ಇವಾಗ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ 30 ಮಿನಿಟ್ ನಾನು ಫ್ರಿಜ್ಜಲ್ಲಿ ಇಡ್ತೇನೆ. ಜಾಸ್ತಿ ನೀವು ಇಡೋದು ಬೇಡ, 30 ಮಿನಿಟ್ಸ್ ಸಾಕು. 30 ಮಿನಿಟ್ ಆಯಿತು. ಈಗ ಅದನ್ನು ತೆಗೆಯುವ. ಇವಾಗ 4 ಕಪ್ ನಾನಿಲ್ಲಿ ಆಯಿಲ್ ಹಾಕ್ತಾ ಇದ್ದೇನೆ. ಆಯಿಲ್ ಹಾಕಿಬಿಟ್ಟು ನಾನು ಇವಾಗ ಅದಕ್ಕೆ ಹಾಕ್ತಾ ಇದ್ದೇನೆ. ಒಂದು 3-4 ಮಿನಿಟ್ ಫ್ರೈ ಆದರೆ ಸಾಕು. ಇವಾಗ ಆಗಿದೆ, ತೆಗೆಯುವ. ನೋಡಿ, ಫೈನಲಿ ವೆಜ್ ಕಬಾಬ್ ರೆಡಿ. ನಿಮ್ಮ ಮನೇಲಿ ಜಾಕ್ ಫ್ರೂಟ್ ಇದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ. ಯಾರೆಲ್ಲ ವೆಜಿಟೇರಿಯನ್ ಆಗಿದ್ದೀರಿ, ಸೊ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ನಗಿಸ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಥ್ಯಾಂಕ್ ಯು.